ಹಲೋ, ನಮಸ್ಕಾರ ರೀ. ನನ್ನ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರನ್ನೂ ಸ್ವಾಗತ ಮಾಡ್ತೀನಿ ರೀ. ಅಧಿಕ ಮಾಸನೊಳಗೆ ಲಕ್ಷಪತಿ ದೀಪೋತ್ಸವ ಮಾಡಿದ್ದನ್ನು ನಾನು ಆಚರಣೆ ಮಾಡಿದೆ. ಅದು ಎಲ್ಲರ ಜೋಡಿ ಹಂಚ್ಕೋಬೇಕಂತ ಅದಕ್ಕೆ ನಾನು ಇದನ್ನು ವಿಡಿಯೋ ಮಾಡಿ ಎಲ್ಲರಿಗೂ ಹಾಕ್ಲಿಕ್ಕತ್ತೀನಿ. ಈಗಾಗಲೇ ತಡ ಆಗ್ಯದ, ಭಾಳ ದಿವಸ ಆಯಿತು. ನಾನು ಲಘುನೇ ನಿಮಗೆಲ್ಲರಿಗೂ ತೋರಿಸ್ಬೇಕು ಅಂತ ಭಾಳ ಆಸೆ ಆಗಿತ್ತು, ಆದರೆ ನನಗೆ ಟೈಮ್ ಸಿಕ್ಕಿಲ್ಲ. ಈಗ ನಿಮ್ಗೆ ಎಲ್ಲರಿಗೂ ಇದನ್ನು ತಿಳಿಸ್ಲಿಕ್ಕತ್ತೀನಿ. ಆದ್ರೆ ಯಾರ್ಯಾರಿಗೂ ಲಕ್ಷಬತ್ತಿ ಮಾಡಿ ಹಚ್ಚಬೇಕು ಅಂತ ಅಪೇಕ್ಷೆ ಇರ್ತದೆ. ಅಧಿಕ ಮಾಸದಲ್ಲಿನೇ ಲಕ್ಷಬತ್ತಿ ಹಚ್ಚಬೇಕು ಅಂತ ಇಲ್ಲ, ಅವರವರ ಅಪೇಕ್ಷೆ. ಈಗ ನನಗೆ ಅಧಿಕ ಮಾಸದಲ್ಲಿ ಹಚ್ಚಬೇಕು ಅಂತ ಇದ್ದಾಗ ಮೊದಲು ಮಾಡಿ ಇಟ್ಕೊಂಡು ಅಧಿಕ ಮಾಸದಲ್ಲಿ ಹಚ್ಚಿ ಮುಗಿಸಿದ್ದೀನಿ. ಒಂದೇ ಒಂದು ತಿಂಗಳಲ್ಲಿ ಹಚ್ಚಿ ಮುಗಿಸೋದು ಭಾಳ ಕಠಿಣ ಅನಿಸಿದ್ರೆ ಈಗ ಬರೋ ಶ್ರಾವಣ ಮಾಸನಾಗ ಶ್ರವಣ ನಕ್ಷತ್ರ ದಿವಸ ಒಂದು ಸಂಕಲ್ಪ ಮಾಡ್ಕೋಬೇಕು. ಲಕ್ಷಬತ್ತಿ ಮಾಡಿ ದೇವರಿಗೆ ಸಮರ್ಪಣೆ ಮಾಡ್ತೀನಿ, ದೀಪ ಬೆಳಗಿಸಿ ಅಂತ ಅನ್ನೋರು ಅವತ್ತಿನಿಂದ ಪ್ರಾರಂಭ ಮಾಡಿ ಅವಾಗ ಮಾಡಿ ದೇವರಿಗೆ ಬೆಳಗಿ ಅದನ್ನೆಲ್ಲ ಬರೆದು ಇಟ್ಕೊಳ್ಬೇಕು ಎಷ್ಟಾಗುತ್ತದಂತ. ಇದನ್ನು ಮಾಡಬೇಕು ಅಂತ ಮನಸ್ಸಿನಲ್ಲಿ ತರೋನು ಅವನೇ, ನಮ್ಮಿಂದ ಮಾಡಿಸೋನು ಅವನೇ, ಬೆಳಗಿಸಿಕೊಳ್ಳೋದು ಅವನೇ. ಇದು ಭಗವಂತನ ಸಂಕಲ್ಪ. ಈಗಿಂದ ಎಲ್ಲ ಮಾಡಿಟ್ಕೊಂಡು ಮತ್ತು ಆ ಟೈಮ್ನಾಗ ಒಂದು ತಿಂಗಳ ಟೈಮ್ ಇದ್ರೂ ಸಹಿತ 1,08,000 ಬತ್ತಿ ದಿನ ತುಪ್ಪದಾಗ ತೋಯಿಸ್ಬೇಕು, ಅವನ್ನ ಜೋಡಿಸ್ಕೋಬೇಕು, ಪಾತ್ರೆಗಳನ್ನು ತೊಳ್ಕೋಬೇಕು, ಭಾಳ ಕೆಲಸ ಇರ್ತದೆ. ಅದಕ್ಕೆಲ್ಲ ನಾವು ಒಂದು ನಮ್ಮ ಮನಸ್ಸನ್ನು ಗಟ್ಟಿ ಮಾಡಿಟ್ಕೊಂಡು ಬತ್ತಿನೂ ಮಾಡಿಟ್ಕೊಂಡು ಇದು ಒಂದು ದೊಡ್ಡ ದೀಪದ ಉತ್ಸವದ ನಾವು ಇದು ಒಂದು ನಮ್ಮ ಜೀವನಕ್ಕೆ ಒಂದು ಯಜ್ಞ ಅಂತ ತಿಳ್ಕೊಂಡು ನಾವು ಇದನ್ನ ಮಾಡಬೇಕು. ಮನೆ ಒಳಗೆ ಯಾರಾದರೂ ತುಪ್ಪದಾಗ ತೊಯ್ಸ್ಕೊಡೋರಿದ್ರು ಭಾಳ ಚಲೋ, ಮತ್ತು ಇದೆಲ್ಲ ಆದಮೇಲೆ ಈ ಪಾತ್ರೆಗಳನ್ನು ತೊಳೆದು ಕೊಡೋರಿದ್ರು ಚಲೋ. ಅದು ಎಷ್ಟೋ ಅನುಕೂಲ ಆಗ್ತದೆ. ಮಾಡಿ ಹೆಲ್ಪ್ ಮಾಡಿದವ್ರಿಗೂ ಪುಣ್ಯ ಇರ್ತದೆ. ಯಾರಿಗೆ ದೈವನಾಗ ಮಾಡಿಕೊಡೋರು ಯಾರಿಲ್ಲ, ಒಬ್ಬರೇ ಮಾಡ್ಬೇಕಂದ್ರೆ ಅವ್ರದ್ದು ಅವ್ರು ಏನು ಬೇಡ ಬಂದಿರ್ತಾರೆ ಅವ್ರಿಗೆ ಅಷ್ಟೇ ಆಗೋದು. ಆದರೆ ಇದು ಭಾಳ ದೊಡ್ಡ ಸಾಧನೆ ಅನ್ನಿಸ್ತದೆ. ಇದನ್ನು ಭಗವಂತನೇ ಒಂದು ಮಾಡಬೇಕು ಅಂತ ಮನಸ್ಸಿನಾಗ ಹಾಕಬೇಕು, ಮತ್ತು ಇದು ಪೂರ್ತಿಗೊಳಿಸಬೇಕಾದ್ರೂ ಅವನ ಕೃಪೆಯಿಂದ ಅವನೇ ನಮ್ಮೊಳಗೆ ನಿಂತು ಮಾಡಿಸ್ತಾನೆ ಅಂದಾಗನೇ ಇದು ಪೂರ್ತಿ ಆಗ್ತದೆ. ನಾ ಮಾಡ್ತೀನಿ ಅನ್ಲಿಕ್ಕೆ ಎಳ್ಳಷ್ಟು ಇಲ್ಲ. ನೋಡ್ರಿ, ಹೆಣ್ಮಕ್ಳಿಗೆ 6 ಗಂಟೆ ಮೇಲೆ ಮಕ್ಕಳು ಸ್ಕೂಲು ಕಾಲೇಜ್ ಹೋಗೋರು ಇರ್ತಾರೆ, ಗಂಡ ಆಫೀಸಿಗೆ ಹೋಗೋರು ಇರ್ತಾರೆ, ಮತ್ತು ಇಂಥ ದೊಡ್ಡ ಊರಾಗಿದ್ದರಂತೂ ದೂರ ಕಾಲೇಜು ಆಫೀಸು ಇದ್ರೆ ಅವಾಗ ಅವ್ರಿಗೆಲ್ಲ ಡಬ್ಬಿ ಮಾಡಿಕೊಡ್ಬೇಕಾಗ್ತದೆ. ಅದಕ್ಕೆ 6 ಗಂಟೆ ಮೇಲೆ ಅವ್ರಿಗೆ ಟೈಮ್ ಕೊಡಬೇಕಾಗ್ತದೆ. ಅದಕ್ಕೆ 4 ಗಂಟೆ 5 ಗಂಟೆಗೆ ಎದ್ದು ಬ್ರಾಹ್ಮಿ ಮುಹೂರ್ತನಾಗ ಸ್ನಾನ ಆಗ್ತದೆ. ಸ್ನಾನದ್ದು ಒಂದು ವ್ರತ ಆಗ್ತದೆ 1 ತಿಂಗಳು, ಮತ್ತು ದೀಪ ಹಚ್ಚೋದು ಒಂದು ವ್ರತ ಆಗ್ತದೆ. ಅದಕ್ಕೆ 6 ಗಂಟೆ ಒಳಗೆ ನಮ್ಮ ಟೈಮ್ ಇಟ್ಕೋಬೇಕು. ಆವಾಗ ನಮಗಿದೆಲ್ಲ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ನಾವು 6 ಗಂಟೆ ಮೇಲೆ ಎದ್ದು ಮಾಡ್ತೀವಿ ಅಂದ್ರೆ ಮನೆ ಒಳಗೆ ಬೇರೆಯವ್ರಿಗೂ ನಾವು ಮಾಡಬೇಕು ಅಂದಾಗ ಬ್ರಾಹ್ಮಿ ಮುಹೂರ್ತನಾಗನೇ ನಾವು ಸ್ನಾನ ಮಾಡಿ ಈ ದೀಪ ಹಚ್ಚೋದು ಎಲ್ಲ ಮಾಡಿದಷ್ಟು ಪುಣ್ಯ ಇರಂಗಿಲ್ಲ. ಆದಷ್ಟು ಮುಂಜಾನೆ ಹೊತ್ನಾಗ ಹಚ್ಚಿದ್ರೆ ಭಾಳ ಚಲೋ ಇರ್ತದೆ. ಮತ್ತು ಇದಲ್ಲದೆ ಪುರಾಣನಾಗ ಹೇಳ್ತಾರೆ, ಬ್ರಾಹ್ಮಿ ಮುಹೂರ್ತನಾಗ ಸ್ನಾನ ಮಾಡಬೇಕು, 6 ಗಂಟೆ ಮೇಲೆ ಸ್ನಾನ ಮಾಡಬಾರ್ದು, ನಾಯಿ ಸ್ನಾನ ಆಗ್ತಂತ ಈ ಪುರಾಣದೊಳಗೆ ಸಹಿತ ಹೇಳ್ತಾರೆ. ಅದಕ್ಕೆ ನಾವು ಆದಷ್ಟು ಲಘು ಎದ್ದು ಇದು 1 ತಿಂಗಳು ಒಂದು ವ್ರತ ಅಂತ ನಾವು ತಿಳ್ಕೊಂಡು ಆ 1 ತಿಂಗಳನಾಗ ಆ ಒಂದು ಲಘುನೇ ಸ್ನಾನ ಮಾಡಿ ದೇವರಿಗೆ ಭಾಳ ಪೂಜಾಕ್ಕೆ 1 ಗಂಟೆ ಕಳೆಯೋದು ಬೇಡ. ನಮ್ಮ ಪುರುಷೋತ್ತಮನಿಗೆ ಏನಾದರೂ ನೈವೇದ್ಯಕ್ಕೆ ಇಟ್ಕೊಂಡು ಅರಿಶಿನ ಕುಂಕುಮ ಹೂವು ಎಲ್ಲ ಏರಿಸಿ ಮತ್ತು ನೈವೇದ್ಯ ಮಾಡಿ ದೀಪ ಬೆಳಗಿ ಇದು ಒಂದು ಮಾಡಿಬಿಟ್ಟು ಮುಂದೆ ನೀವೇನಾದರೂ ಇಟ್ಕೊಳ್ರಿ. ದೀಪ ಬೆಳಗೋದೇ ಈ ಅಧಿಕ ಮಾಸನಾಗ ಹೆಚ್ಚಿನ ಮಹತ್ವದ್ದಿರ್ತದೆ. ಇದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ಇದನ್ನು ಮೊದಲು ಮುಗಿಸಿ ಆಮೇಲೆ ನಮ್ಮದು ಏನಿದ್ರು ಮಾಡ್ಕೋಬೋದು. ಕೆಲವ್ರು ಇನ್ನೂ ಹೆಚ್ಚಿಂದ ಮಾಡ್ತಿರ್ತಾರೆ, ಅವರವರ ಸಾಮರ್ಥ್ಯಕ್ಕೆ ತಕ್ಕದ್ದು. ನೋಡ್ರಿ, ದಿನ ಎಲ್ಲ ಭಾಂಡಿಗಳು ತೊಳ್ಕೊಂಡು ಆಮೇಲೆ ಅವಕ್ಕೆಲ್ಲ ಬತ್ತಿ ತೊಯ್ಸಿ ಇಟ್ಕೊಂಡಿದ್ದನ್ನು ಎಲ್ಲ ಜೋಡಿಸ್ಕೊಳ್ಳಿಕ್ಕೆ ಟೈಮ್ ಆಗ್ತದೆ. ಒಂದೊಂದು ರೀತಿ ಒಂದೊಂದು ಸರಿ ದೊಡ್ಡ ಜಾಸ್ತಿ ಗುಂಪಿ ಹಾಕಿ ಇಡ್ತಿದ್ದೆ, ಒಂದೊಂದು ಸರಿ ಒಂದು 10-20, ಒಂದೊಂದು ಸರಿ 2-2 4-4 ಈ ರೀತಿ ಯಾವಾಗ ಹೆಂಗೆ ಸುಲಭ ಆಗ್ತದೆ ನನಗೆ ಆ ರೀತಿ ಇದು ನನಗೆ ಒಂದೊಂದು ಸರಿ ನಾ ಮಾಡಿ ಅಭ್ಯಾಸ ಆಗಬೇಕಾದ್ರೆ ಯಾವುದು ಸರಳ ಆಗ್ತದೆ, ಯಾವುದು ಇವತ್ತಿನ ದಿವಸ ಜಾಸ್ತಿ ಹಚ್ಚುತ್ತೀನಿ ಅನ್ನುವಂಥದ್ದು ನಾನೀಗ ಮಾಡಿನೇ ಅಭ್ಯಾಸ ಮಾಡಿಕೊಂಡಿದ್ದು. ಯಾಕೆ ನಾನು ನನ್ನ ಅನುಭವ ಹೇಳಲಿಕ್ಕತ್ತೀನಿ ಅಂತಂದ್ರೆ 1,08,000 ಬತ್ತಿ ಮುಗಿಬೇಕಾದ್ರೆ 1 ತಿಂಗಳನಾಗೆ ಹಚ್ಚಬೇಕು. ಆದಷ್ಟು ಅಧಿಕ ಮಾಸದ ಒಳಗೆ ಹಚ್ಚಿದ್ರೇ ಚಲೋ ಅಂತ ಅದ್ರ ಸಲುವಾಗಿ ನಾನೇನು ಮಾಡಿದೆ, ಮೊದಲು ಇಷ್ಟಿಷ್ಟೇ ಹಚ್ಚಿದೆ, ಆಮೇಲೆ ಜಾಸ್ತಿ
40-50 ಜಾಸ್ತಿ ಬತ್ತಿ ಹಿಡ್ಕೊಂಡು ಅದನ್ನು ಮತ್ತೆ ದಾರದಿಂದ ಚೆಂದಾಗಿ ಕಟ್ಟಿ ಒಂದೊಂದು ಗುಂಪಿಗತೆ ಮಾಡಿಕೊಂಡು ಆ ಒಂದೊಂದು ಗುಂಪಿಗಳನ್ನೇ ನಾನು ತುಪ್ಪದಾಗ ನೆನೆಸಿ ಆ ರೀತಿ ಮಾಡಿದಾಗ ಇಲ್ಲಿ ಒಂದು ಪರಾತದಾಗ ಬಲಗಡೆ ಇಟ್ಟಿನಿ ನೋಡ್ರಿ, ಅಷ್ಟು ದೊಡ್ಡ ದೊಡ್ಡ ಗುಂಪಿ ಮಾಡಿದಾಗ ಆದಷ್ಟು ಲಘು ಲಘು ಅದನ್ನ ಹಚ್ಚಲಿಕ್ಕಾಯ್ತು. ಈ ಬಿಡಿ ಬಿಡಿಯಾಗಿ ಹಚ್ಚಿದ್ರೆ ಲಘು ಲಘು ಆಗಲಿಲ್ಲ. ಅದಕ್ಕೆ ನಾನು ನಂದು ಅನುಭವ ಹೇಳ್ತೀನಿ ಅಂದರೆ ನೀವು ಇನ್ನೂ ಸುಲಭವಾಗಿ ನೀವು ಮಾಡಿಕೊಂಡು ನೀವು ಹಚ್ಬೋದು. ಆದರೆ ನನ್ನ ಅನುಭವ ಸ್ವಲ್ಪ ಉಪಯೋಗಕ್ಕೆ ಬಂದರೂ ಬರ್ಬೋದು. ಯಾರಾದರೂ ಮಾಡುವಾಗ ನಾವು ಒಬ್ಬರಿಂದ ಕಲಿತೀವಿ, ಇನ್ನೊಬ್ಬರಿಗೆ ಹೇಳ್ತೀವಿ. ನಮ್ಮ ಒಬ್ಬೊಬ್ಬರಿಂದನೇ ನಾವು ಮಾಡ್ಲಿಕ್ಕೆ ಹೋದಾಗ ನಮಗೆ ಒಂದೊಂದು ಸರಿ ಯಾವ ರೀತಿ ಮಾಡಿದರೆ ಸರಳ ಆಗ್ತದೆ ಅನ್ನೋದು ಹೊಳಿದೇ ಇದ್ರೆ ಇನ್ನೊಬ್ಬರನ್ನ ಕೇಳಿದಾಗೂ ಸಹಿತ ನಾವು ಬೇರೆ ಬೇರೆ ರೀತಿ ಮಾಡ್ಬೋದು. ಈಗ ನೋಡ್ರಿ, ನಾನು 1,000 ಒಂದೊಂದು ಉಂಡಿಗತೆ ಮಾಡಿ ಇಟ್ಟಿದ್ದೆ. ಅವ್ನು ಬಿಚ್ಚಿದಾಗ ಇಷ್ಟಿಷ್ಟು ಉದ್ದ ಅವ. ಇವನ್ನ ಏನು ಮಾಡ್ತಿದ್ದೆ, 2 4 ಹಾಕಿದ್ರೆ ಆಗಂಗಿಲ್ಲ. 40-50 ಅಷ್ಟಷ್ಟು ಬತ್ತಿ ತೊಗೊಂಡು ಹಿಂಗೆ ಜೋರಾಗಿ ಹಿಡ್ಕೊಂಡು ಯಾರಿಗೆ ಎಳೆ ತೆಗೆದು ಇಟ್ಕೊಂಡು ಅದರಿಂದ ನೀವು ಸುತ್ತುತ್ತಿದ್ರೆ ಸುತ್ತಿರಿ. ಯಾರಿಗೆ ಆಗಂಗಿಲ್ಲ, ಹಸಿ ದಾರ ಸಿಗ್ತದಲ್ಲ ಅದನ್ನು ತೊಗೊಂಡು ಹಿಂಗೆ ಸುತ್ತಿದ್ರೆ ಈ ಸುತ್ತಿ ಇದನ್ನು ನೆನೆಸಿ ಈ ಹಿಂಗೆ ಮಾಡಿದಾಗ ಏನಾಗ್ತದೆ, ಈ ರೀತಿ ಮಾಡಿದ ಬತ್ತಿನ ನೆನೆಸಿ ಹಚ್ಚಿದಾಗ ಬಹಳ ಶಾಂತವಾಗಿ ಬೆಳಗ್ತಿದ್ದು. ನಾನು ಬಿಡಿ ಬಿಡಿ ಹಚ್ಚಿದಾಗ ತಕ್ಷಣ ಅವು ಹೆಂಗೆ ದೀಪ ಬೆಳಗ್ದಂಗೆ ಎಲ್ಲ ಅಗಲಾಗಿ ಒಂದೇ ಸರಿ ಧಗಧಗ ಬಂದಂಗೆ ಆಗ್ತಿತ್ತು. ಅದಕ್ಕೆ ನಾನು ಸುತ್ತಿ ಮಾಡಿದಾಗ ಶಾಂತವಾಗಿ ಬೆಳಗಿ ಸ್ವಲ್ಪ ದೂರ ಇಟ್ಟರಂತೂ ಭಾಳ ಚಂದ ಬೆಳಗ್ತಿದ್ದು. ಅದನ್ನು ಸಹಿತ ನಾನು ಇದ್ರಾಗ ತೋರಿಸ್ಲಿಕ್ಕತ್ತೀನಿ. ಮತ್ತು ಇದು ಪುರುಷೋತ್ತಮನಿಗೆ ಹಚ್ಚಬೇಕು ಅಂದಾಗ ನಾವು ಯಾವಾಗಲೂ ಪುರುಷೋತ್ತಮಗೆ ಅಲ್ಲಿ ಹೋಗಿ ಹಚ್ಚಲಿಕ್ಕೆ ಕೆಲವುದು ಒಂದೊಂದು ಗುಡಿ ಒಳಗೆ ನಮಗೆ ಪರ್ಮಿಷನ್ ಇರ್ತದೆ. ಒಂದೊಂದು ಗುಡಿ ಒಳಗೆ ಎಲ್ಲಾದರೂ ಹಚ್ಚಿರಿ ಅಂತ ಹೊರಗೆ ಹಚ್ಚಿ ಬರೋ ಬದಲಿ ದಿನಾ ಮುಂಜಾನೆ 4-6 ಒಳಗೆ ಮನೆ ಒಳಗೆಲ್ಲ ಮಾಡಿ ಸಂಜೆ ಮುಂದೆ ಸಹಿತ ಎಲ್ಲ ತಟ್ಟಿ ಮತ್ತೆ ಸ್ವಚ್ಛಗೆ ತೊಳೆದು ಎಲ್ಲಾದ್ರಾಗೂ ಆರತಿ ಎಲ್ಲ ಹಾಕಿಟ್ರೆ ಮನೆಯೊಳಗೆ ಎಲ್ಲರೂ ದೇವರಿಗೆ ಬೆಳಗಿ ಹೊರಗಡೆ ಬಂದು ತುಳಸಿಗೆ ಬೆಳಗಿ ಸೂರ್ಯಚಂದ್ರರಿಗೆ ಬೆಳಗಿ ಅರುಂಧತಿ ನಕ್ಷತ್ರಕ್ಕೆ ಬೆಳಗಿ ಎಲ್ಲ ಬೆಳಗಿ ಬಾಗಿಲು ಮುಂದೆ ಹೊರಗೆ ಸಾಲ್ಕ ಇಡ್ತಿದ್ದೀವಿ. ಎಷ್ಟು ಅದ್ರಾಗ ಮುಂಜಾನೆ 5:15 5:20 ಅನ್ನೋದ್ರಾಗ ನಾ ದೇವರಿಗೆ ಬೆಳಗಿ ಹೊರಗಡೆ ಎಲ್ಲ ಕಡೆ ಬೆಳಗಿ ಇಟ್ಟಾಗ ಅವಾಗ ಕೋಗಿಲು ಕೂಗೋದು ಆ ವಾತಾವರಣ ಎಷ್ಟು ಚಂದ ಇರ್ತದಂದ್ರೆ ನನಗೆ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲನೂ ನಿಮ್ಮ ಜೋಡಿ ಹಂಚ್ಕೋಬೇಕಂತ ಖುಷಿಯಾಗಿ ಈಗ ನಿಮಗೆ ವಿಡಿಯೋ ಮಾಡಿ ಹಾಕ್ಲಿಕ್ಕತ್ತೀನಿ. ಭಾಳ ದಿವಸ ಆಗ್ಯದ, ಇನ್ನು ಮೇಲೆ ಹಾಕಿದ್ರೆ ಹೆಂಗೆ ಅಂದ್ಕೊಂಡು ಬಿಟ್ಟಿದ್ದೆ. ಆದ್ರೂ ಒಂದು ಸ್ವಲ್ಪ ನಮ್ಮವ್ರಿಗೆ ತೋರಿಸ್ಬೇಕು ಅಂತ ನನಗೆ ಭಾಳ ಅಪೇಕ್ಷೆ ಆಯಿತು. ಇದಲ್ಲದೆ ಒಂದು ವೆಂಕಟರಮಣ ಗುಡಿ ಒಳಗೆ ನಮಗೆ ಹಚ್ಚಿರಿ ಹೊರಗಡೆ ಯಾರು ಬೇಡ ಅಂತಾರಂದರು. ಹಚ್ಚಿದಾಗ ದೇವರು ವೆಂಕಟರಮಣ ಎದುರಿಗೆ ಕಾಣಿಸ್ತಿದ್ದ. ಗರುಡ ಗಂಬದ ಹತ್ತಿರ ಹಚ್ಚಿದ್ರೆ ಅವನು ಎದುರಿಗೆ ಲಕ್ಷ್ಮೀದೇವಿ ಮತ್ತು ವೆಂಕಟರಮಣ ಇಬ್ಬರೂ ನಮಗೆ ಎದುರಿಗೆ ಕಾಣಿಸ್ದಾಗ ಬೆಳಗಿ ಅವನ ಮುಂದೆ ಹೊರಗೆ ಇಟ್ಟರು ಪರವಾಗಿಲ್ಲ, ಅವನಿಗೆ ಬೆಳಗ್ದಂಗೆ ಅಷ್ಟು ಒಂದು ಮನಸ್ಸಿಗೆ ಆನಂದ. ನೋಡ್ರಿ, ಬಸವೇಶ್ವರ ನಗರನಾಗ ಕಿರ್ಲೋಸ್ಕರ್ ಕಾಲೋನಿ ಒಳಗೆ ಒಂದು ವೆಂಕಟರಮಣ ಗುಡಿ ಇದೆ. ಅಲ್ಲಿ ಅವರು ನೀವು ಹೊರಗೆ ಹಚ್ಚಿರಿ ಅಂದ್ರೆ ದೊಡ್ಡದಾಗಿ ಎಲ್ಲಿ ಕೂಡ್ರಿ ಅಲ್ಲಲ್ಲಿಗೆ ಕಟ್ಟಿ ಮಾಡ್ಯಾರ. ನಾನು ಇಷ್ಟೆಲ್ಲ ಹರಡ್ಕೊಂಡು ಕೂತ್ಕೊಂಡು ನಮ್ಮ ಮನೆಯವರೆಲ್ಲ ನನ್ನ ಮಗ ಎಲ್ಲರೂ ಒಂದೊಂದು ದಿವಸ ಕರ್ಕೊಂಡು ಹೋಗಿ ಅವ್ರ ಕಡೆಯಿಂದ ಎಲ್ಲರೂ ಸೇರಿ ಆ ವೆಂಕಟರಮಣನ ಮುಂದೆ ನಾವು ಬತ್ತಿ ಬೆಳಗಿವಿ. ಎಷ್ಟು ಆನಂದ ಅಂದ್ರೆ ಅವತ್ತು 1-2 ಸಾರಿ ಅಲ್ಲಿ ವೆಂಕಟರಮಣನ ಗುಡಿ ಒಳಗೆ ವೆಂಕಟರಮಣ ಪದ್ಮಾವತಿ ವೆಂಕಟರಮಣ ಮಹಾಲಕ್ಷ್ಮಿದು ಕಲ್ಯಾಣೋತ್ಸವ ನಡೆದಿತ್ತು. ಏನು ಸಂಭ್ರಮ. ಹೊರಗೆ ನಾನು ಬತ್ತಿ ಹಚ್ಚಿ ಇಟ್ಟಿದ್ದೆ. ಒಳಗಡೆಯಿಂದ ಕಲ್ಯಾಣೋತ್ಸವದ ಒಂದು ಮಂತ್ರಘೋಷ ಮತ್ತು ಆ ಮದುವೆಯಲ್ಲಿ ಬಾರಿಸ್ತಾರಲ್ಲ ಅದು ಎಷ್ಟು ಚಂದ ಕೇಳಿಸ್ತಿತ್ತಂದ್ರೆ ಒಂಥರ ಈ ಭಾಗ್ಯ ನನಗೆ ಸಿಕ್ಕಿದ್ದೇ ದೊಡ್ಡ ಆನಂದ ಅನ್ನಿಸ್ತು. ಸ್ವಲ್ಪ ಹಳ್ಳಿ ಕಡೆ ಬೈಲಿದ್ರೆ ನಮಗೆ ಬತ್ತಿ ಹಚ್ಚಿಸಿ ಕೊಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೋದು. ಆದ್ರೆ ಈ ಬೆಂಗಳೂರಂಥ ಊರಾಗ ದೊಡ್ಡ ಊರಾಗ ಯಾರು ದೇವ್ರ ಮುಂದೆ ಏನೂ ಬೆಳಗಬೇಡ್ರಿ ಅಂತ ಇರುವಾಗ ಎಷ್ಟು ದೊಡ್ಡ ಅಂಗಳ, ನನಗೆ ಅಂಗಳನ್ನ ಕೂತ್ಕೊಂಡು ಎಲ್ಲ ಬತ್ತಿ ಹಾಕ್ಕೊಂಡು ಆರಾಮಾಗಿ ಹಚ್ಚಿದ್ದು ಅಂದ್ರೆ ಮೊದಲು ನನಗೆ ದಿನಾದರೂ ದೇವ್ರ ಮುಂದೆ ಹಚ್ಚಬೇಕು. ಹೋಗಿ ಒಂದು ದಿವಸ ಆದರೂ ಆಗಬೇಕು. ಎಲ್ಲಿ ಹೋಗಿ ಹಚ್ಚಲಿ ಅಂತ ಒಂದೊಂದು ಸರಿ ರಾತ್ರಿ ಎಲ್ಲ ನನಗೆ ಎಚ್ಚರಾಗಿರ್ತಿತ್ತು. ಆದರೆ ದೇವರು ಇಲ್ಲೇ ಕಿರ್ಲೋಸ್ಕರ್ ಕಾಲೋನಿ ಒಳಗಿದ್ದು ಇಷ್ಟು ಹತ್ತಿರದಾಗಿದ್ದು ಎಲ್ಲಿ ಯಾಕೆ ಇಲ್ಲೇ ಬಾ ಅಂತ ದೇವ್ರು ನನ್ನ ಕರೆದಂಗಾಗಿತ್ತು. ಅಷ್ಟು ಆನಂದ ಆಯ್ತು. ನಾನು ಸುಮ್ಮನೆ ಚಿಂತೆ ಮಾಡಿದೆ, ಎಲ್ಲ ಮಾಡಿಸೋನವನೇ, ಎಲ್ಲ ಅನುಕೂಲ ಮಾಡಿಕೊಡೋನವನೇ, ಎಷ್ಟು ಸರಳವಾಗಿ ಸಲೀಸಾಗಿ ಈ 1,08,000 ಬತ್ತಿ ಈ ಬತ್ತಿಗಳನ್ನ ನಾನು ಹೆಂಗೆ ಹಚ್ಚಿದೆ ಏನೂ ನನಗೆ ಆಯಾಸ ಅನ್ನೋದಾಗಲಿಲ್ಲ. ಭಗವಂತ ನನ್ನೊಳಗೆ ನಿಂತು ಅವನೇ ಎಲ್ಲ ಮಾಡಿಸ್ಬಿಟ್ಟ. ಇದನ್ನು
ಹೆಂಗೆ ಸಾಧನೆ ಮಾಡೋದು ಅನ್ನೋದು, ಏನು ಮಾಡಿದೆ ಅನ್ನೋದು ಯಾವುದೂ ನನಗೆ ಗೊತ್ತಿಲ್ಲ. ಆ ಪುರುಷೋತ್ತಮ ನೀರು ಕುಡ್ದಂಗೆ ಮಾಡಿಸಿಬಿಟ್ಟ ಅಂದ್ರೆ ಅವ್ನು ನೋಡಿ ಎಷ್ಟು ನಾವು ಎದುರುಗಡೆ ಕೂತು ಬತ್ತಿ ಬೆಳಗಿ ದೇವರಿಗೆ ಇಡ್ತಿದ್ದೀವಿ ಆ ಹೊರಗಡೆ ಅಂಗಳದಾಗ. ಒಳಗಡೆ ನೋಡ್ರಿ ಅವನಿಗೆ ಆರತಿ ನಡೆದಿತ್ತು. ಇದು ಒಂದು ನನ್ನ ಭಾಗ್ಯ. ಯಾವ ಟೈಮ್ನಾಗ ನನಗೆ ಸಿಕ್ಕಿತ್ತು ಈ ಭಾಗ್ಯ ಅನ್ನೋಷ್ಟು ಆನಂದ ಆಯಿತು. ಈ ಸರಿ ಅಧಿಕ ಮಾಸ ಬಹಳ ಆನಂದದಲ್ಲಿ ನಾನು ಏನು ಮಾಡಿದೆ ಏನು ಬಿಟ್ಟೆ ಅನ್ನೋಕ್ಕಿಂತ ಇದು ಒಂದು ನನ್ನ ಒಂದು ಅನುಭವ. ನಾವು ಏನಾದರೂ ಮಾಡಬೇಕು ಅಂತ ಮನಸ್ಸಲ್ಲಿ ಮಾಡಿದರೆ ಅವನೇ ನಿಂತು ಎಷ್ಟು ಸರಳವಾಗಿ ಅವು ಮಾಡಿ ಮುಗಿಸಿಸ್ತಾನೆ. ನಮಗೊಂಚೂರು ಆಯಾಸ ಅನ್ನೋ ಹಂಗೆ ಆಗೋದೇ ಇಲ್ಲ ಅನ್ನೋ ರೀತಿ ಮುಂದೆ ಅವನೇ ನಡೆಸಿಬಿಡ್ತಾನೆ. ನಾವು ಸಂಕಲ್ಪ ಮಾಡೋದು ಒಂದು ಸಾಕು, ಸಂಕಲ್ಪಕ್ಕೂ ಅವನೇ ಕಾರಣ. ಯಾಕಂದ್ರೆ ಮನಸ್ಸಿನಾಗ ನಾವು ಏನು ಮಾಡಬೇಕು ಅಂತ ಬರೆಸ್ಬೇಕಂದ್ರೂ ಅವನೇ ಕಾರಣ. ನಾ ಇದನ್ನು ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ನಮಗೆ ಗೊತ್ತಾಗಂಗಿಲ್ಲ. ಅವನೇ ನಿನ್ನ ಕಡೆಯಿಂದ ಇದು ಆಗ್ತದೆ ಅಂತ ಅವನು ಹೇಳಿ ನಮ್ಮ ಕಡೆಯಿಂದ ಅದನ್ನು ಮನಸ್ಸಿನಲ್ಲಿ ಬರೋ ಹಂಗೆ ಮಾಡಿ ಅದನ್ನು ಮಾಡಿಸಿ ಪೂರ್ಣಗೊಳಿಸೋವನು ಅವನೇ. ಒಟ್ಟಿನ ಮೇಲೆ ಈ ದೀಪೋತ್ಸವವನ್ನು ಪೂರ್ಣಗೊಳಿಸಿದ್ದು ಆ ಪುರುಷೋತ್ತಮ. ಇದನ್ನು ನಾನು ಎಲ್ಲರ ಜೋಡಿ ಹಂಚ್ಕೋಬೇಕು. ಯಾಕಂದ್ರೆ ಯಾರಿಗೆ ಏನೇ ಮಾಡ್ಬೇಕಂತ ಮನಸ್ಸಾದ್ರೆ ಅವನ್ನ ನಡೆಸ್ಕೊಡ್ತಾನೆ. ನಿಮಗೇನು ಮನಸ್ಸಾಗ್ತದೆ ಆ ಮನಸ್ಸಿನಾಗ ತರೋನು ಅವನೇ. ನೀವು ಮಾಡಲಿಕ್ಕೆ ಅವನ ಹೆಸರು ತಗೊಂಡು ಶುರು ಮಾಡಿರಿ, ನಿಮಗೆ ಪೂರ್ಣಿಗೊಳಿಸೋನು ಅವನೇ. ಯಾವುದೇ ವಿಘ್ನ ಬರ್ದಂಗೆ ನಿಮಗೆ ಮಾಡಿಸ್ಕೊಡ್ತಾನೆ. ಅಷ್ಟು ಆನಂದದಿಂದ ನನ್ನ ಅನುಭವವನ್ನು ನಿಮಗೆ ಹಂಚ್ಕೊಳಿಕತ್ತೀನಿ. ಶ್ರೀ ಕೃಷ್ಣಾರ್ಪಣ ಮಸ್ತು.